ಎಲ್ಲಾರು ಶಾಲಿಗೆ ಡ್ರೆಸ್ ಹಾಕ್ಯಂಡ್ ಹೋದಾಗ ನೀನ್ ಬರ್ಬೇಡಮ್ಮ ಅಂತಾನ. ಸಾರ್ ಕೊಟ್ರೆ ಇವಾಗ ಕಾಲೇಜ್ ಹೋಗ್ತಾಳ, ಅದರಿಂದ ಯೂನಿಫಾರ್ಮ್ ತಗೊಂಡು ಕಳಿಸ್ಬಿಡ್ತೀರಿ. 15 days ಆಯ್ತು ಕಾಲೇಜ್ಗೆ ಹೋಗಿಲ್ಲ. ಅವ್ರು ಸಮವಸ್ತ್ರಲ್ದಾರ ಬರ್ಬಾರ್ರಿ ಯೂನಿಫಾರ್ಮ್ ಇಲ್ದಾನೆ ಅಂತ ಹೇಳಿದಕ್ಕ ಮತ್ತೆ ಸರ್ ಕೂಡ ಫೋನ್ ಮಾಡಿದ್ರಲ್ಲ ಕೊಡ್ತೀವಿ ಅಂತ ಹೇಳಿ ಅವಾಗ ಬೇಕಾದ್ರೆ ಹೋಗುವಂತೆ ಅಂತ ಅವ್ರಿಗೆ ಹೇಳಿವಿ. ಅಲ್ಲಿದ್ದ ಸ್ಲಿಪ್ ಕೂಡ ಬರ್ಸ್ಕೊಂಡ್ ಬಂದಿವಿ. ಸರಿ ಅವ್ರು ಕೊಟ್ಟ ಮೇಲೆ ಇದ್ ಮಾಡ್ರಿ ಅಂತ ಅವ್ರು ಬರ್ರಿ ಅಂತ ಹೇಳಿದ್ರು. ಬಟ್ ಅವ್ರೆಲ್ಲರ ಎದುರಿಗೆ ಕಾಲೇಜಲ್ಲಿ ಇನ್ಸಲ್ಟ್ ಆಗ್ತತ್, ನಾನು ಒಬ್ಬಳೆ ಹೋಗಕ್ ಆಗಲ್ಲ ಯೂನಿಫಾರ್ಮ್ ಇಲ್ದಲೆ ಅಂತ ಹೇಳಿ ಇವ್ರು ಹೋಗಿಲ್ಲ. ಅವ್ರ ಅಮ್ಮ ಅಪ್ಪ ಮತ್ತೆ ಇವಾಗ ದುಡ್ಡು ಅಷ್ಟು ಹೊಂದ್ಸೋದಾಗಲ್ಲ ಅವ್ರ ಕೈ. ಹಂಗಾಗಿ ಮತ್ತೆ ಸಾರಿ ಫೋನ್ ಮಾಡಿ ಕೇಳ್ಕೊಂಡು ಇಲ್ಲ ಕಟ್ಟಿಲ್ಲ ಮೇಡಮ್, 5,000 ಅಷ್ಟೇ ಫೀಸ್ ಕಟ್ಟಿರೋದು. ಯಾಕೆ ಅಷ್ಟು ಕಟ್ಟಕ್ ಅಷ್ಟು ಕಷ್ಟ ಆಗೈತಿ ಮೇಡಮ್. ಅವ್ರು ಏನ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಮ್ಮಪ್ಪರು, ಹಂಗಾಗಿ ಕಷ್ಟ ಆಗಿರೋದು. 5,000 ಒಂದೇ ಅಡ್ಮಿಷನ್ ಮಾಡಿಸಿ ಒಂದೇ ನಾನೇ ಹೋಗಿ ಕಟ್ಟಿ ಬಂದಿದ್ದೆ. ಆಮೇಲಿಂದ ಕೊಟ್ಟಿಲ್ಲ, ಅಷ್ಟು ಕೊಟ್ಟಿಲ್ಲ ಅಂತಾನೆ ಮತ್ತೆ ಅವ್ರು ಇಲ್ಲೆಲ್ಲ ಬೇರೆ ಕಡೆ ಎಲ್ಲ ಕೊಟ್ರಲ್ಲ ಮೇಡಮ್, SCS ಕಾಲೇಜು ಬೇರೆ ಬೇರೆ ಕಾಲೇಜ್ಗೆಲ್ಲ ಸೊಂಡ್ರಲ್ಲಿ ಕೊಟ್ರಲ್ಲ, ಅವರು ಕೊಟ್ಟಿರೋದ್ನೆಲ್ಲ ನ್ಯೂಸ್ ಪೇಪರ್ಗೆ ಹಾಕಿದ್ರು. ಮತ್ತೆ ಇವ್ರಿಗೆ ಹಿಂಗ್ ಕೇಳಿದ್ರೆ ಹೆಲ್ಪ್ ಆಗ್ಬೋದೇನಂತ ನಾವೇ ಕೂತ್ಕೊಂಡು ಸಾರಿಗೆ ಫೋನ್ ಮಾಡಿ. ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇವರ ಮೊಮ್ಮಗಳು ಅಂದ್ರೆ ಇವರ ಮಗಳು ಪ್ಯಾರಾಮೆಡಿಕಲ್ ಓದಾಕತ್ತಾರ. ಸೊ ಅವರ ಒಂದು ಎಜುಕೇಶನ್ಗೆ ಕಷ್ಟ ಆಗಕತ್ತೈತಿ ಅಂತ ಹೇಳಿ ಅವರು ಸರ್ ಹತ್ರ ಒಂದು ಸ್ಕಾಲರ್ಶಿಪ್ ಅನ್ನ ಬೇಡಿಕೆ ಇಟ್ಟಾಗ ಅದನ್ನ ನಾವಿವತ್ತು ಅವರ ಕೈಗೆ ಕೊಡ್ತಾ ಇದ್ದೀವಿ. ಸರ್ ಫೌಂಡೇಶನ್ ಕಡೆಯಿಂದ ಸಂತೋಷ್ ಸಾರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನಮ್ಗೆ ಇಷ್ಟು ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್ ಸರ್.